ಕಾಲ್ಮಿ ಮ್ಯಾಮ್. ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಹಬ್ಬಕ್ ಗೊತ್ತು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕನಕಪುರಕ್ಕೆ ಹೋಗ್ತಿದ್ದೀನಿ ಆಫೀಸ್ ಕೊಲೀಗ್ ಜೊತೆ. ಎಲ್ಲರೂ ಹೋಗ್ತಿದ್ದೀವಿ ಆಫೀಸಿಂದ. ಸೊ ನಮ್ಮ ಆಫೀಸ್ ಕೊಲೀಗಿದ್ದು ಮದುವೆ ಇತ್ತು ಮೊನ್ನೆ, ಇವತ್ತು ಬೀಗ್ರೂಟ ಅಂತೆ. ಸೊ ಬೆಂಗಳೂರಲ್ಲಿ ಬೀಗ್ರೂಟ ಹೆಂಗಿರುತ್ತೆ ಏನೋ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಬೀಗ್ರೂಟಕ್ಕೆ ಹೋಗ್ತಿದ್ದೀನಿ. ಸೊ ಹೆಂಗಿರುತ್ತೆ ಅಲ್ಲಿ, ಊಟ ಹೆಂಗಿರುತ್ತೆ ಇದನ್ನೆಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಫೈನಲಿ ನಾವು ಬೀಗ್ರೂಟಕ್ಕೆ ಹೊರಡ್ತಿದ್ದೇವೆ. ನಾವು ಹೆಂಗೆ ಹೋಗೋದಂತ ನಿನ್ನೆನೇ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಮದುವೆಗೆ ಹೋಗಬೇಕಿತ್ತು, ಮದುವೆಗೆ ಹೋಗೋಕ್ಕಾಗಿಲ್ಲ. ಸ್ವಲ್ಪ ಜನ ಆಲ್ರೆಡಿ ಮದುವೆಗೆ ಹೋಗಿದ್ರು. ಅಲ್ಲಿ ಹೋದರೆ ಇಲ್ಲಿ ಕೆಲಸ ಮಾಡೋಕ್ಕೆ ಯಾರೂ ಇರಲಿಲ್ಲ, ವರ್ಕ್ ಜಾಸ್ತಿ ಇತ್ತು. ಸೊ ಸ್ವಲ್ಪ ಜನ ಡಿವೈಡ್ ಮಾಡ್ಕೊಂಡು ಮದುವೆಗೆ ಸ್ವಲ್ಪ ಜನ ಬೀಗ್ರೂಟಕ್ಕಂತ ಹೋದ್ವಿ. ಇವತ್ತು ನಾವೊಂದು 8 ಜನ ಬೀಗ್ರೂಟಕ್ಕೆ ಹೋಗ್ತಿದ್ದೀವಿ. ಕಾರು ಒಂದೇ ಇದ್ದಿದ್ದು, ಹೋಗೋಕ್ಕಾಗಿರಲಿಲ್ಲ ಎಲ್ಲರೂ ಒಟ್ಟಿಗೆ. ಅದಕ್ಕೆ ಎಲ್ಲರೂ ಬೈಕ್ ಎತ್ಕೊಂಡು ಹೋಗುವ ಅಂತ ಪ್ಲ್ಯಾನ್ ಆಯಿತು. ಎಲ್ಲರೂ ಒಂದು ಬೈಕಲ್ಲಿ ಇಬ್ಬಿಬ್ರು ಹಂಗೆ ಹೋದ್ವಿ. ಸೊ ನಾನು ಬಂದುಬಿಟ್ಟು ನನ್ನ ಆಫೀಸ್ ಕೊಲೀಗ್ ಜೊತೆ ಹೋಗ್ತಿದ್ದೀನಿ. ನನ್ನನ್ನು ತುಂಬ ಕೇರ್ ಮಾಡ್ತಾನೆ ಅವ್ನು. ನಾನು ಎಲ್ಲೇ ಹೋಗ್ಬೇಕಿದ್ರು ಜಾಸ್ತಿ ಆಫೀಸ್ ಫಂಕ್ಷನ್ ಏನೇ ಅಟೆಂಡ್ ಮಾಡಬೇಕಿದ್ರು ಅವನ ಜೊತೆನೇ ಜಾಸ್ತಿ ಹೋಗ್ತೀನಿ. ಇನ್ನೊಂದು ಬಂದುಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಬೀಗ್ರೂಟ ಹೆಂಗಿರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ. ನಾನು ಇದು ಫಸ್ಟ್ ಟೈಮ್ ಬೀಗ್ರೂಟಕ್ಕೆ ಹೋಗ್ತಿದ್ದೇನೆ. ಇಲ್ಲಿ ಬೀಗ್ರೂಟ ಅಂತಲೇ ಒಂದು ಸ್ಪೆಷಲು, ಬಟ್ ಊಟ ಅಂತೂ ಮಸ್ತಾಗಿರುತ್ತೆ. ನನಗೂ ಎಲ್ಲರೂ ಹೇಳಿದರು ಬೀಗ್ರೂಟ ಅಂತ ಸಖತ್ತಾಗಿರುತ್ತೆ, ಬೀಗ್ರೂಟಕ್ಕೆ ಬಾ ಒಂದ್ಸತಿ ಟ್ರೈ ಮಾಡು ಅಂತ. ಸೊ ನಾನು ಒಂದ್ಸತಿ ಬೀಗ್ರೂಟಕ್ಕೆ ಹೋಗುವ, ಚೆನ್ನಾಗಿರುತ್ತೆ, ಯಾವ ಥರ ಇರುತ್ತೆ ಅಂತ ನಾನು ಸ್ವಲ್ಪ ಯೋಚನೆ ಮಾಡಿದೆ. ಸೊ ನಾನು ಇವತ್ತು ಬೀಗ್ರೂಟಕ್ಕೆ ಫೈನಲಿ ನಾನು ಹೊರಟ್ಬಿಟ್ಟೆ. ಅಮ್ಮನೂ ಅಂದರು ಹೋಗು ಅಂತ. ಸೊ ನಾನು ಅಮ್ಮನ ಪರ್ಮಿಷನ್ ತಗೊಂಡು ನಾನು ಬೀಗ್ರೂಟಕ್ಕೆ ಹೊರಟೆ. ಸೊ ಫೈನಲಿ ನಾವು ದೇವಸ್ಥಾನದಲ್ಲಿ ಇಲ್ಲೊಂದು ಬೋರ್ಡ್ ಹಾಕಿದ್ರು ನೋಡಿ, ಇಲ್ಲಿ ರೀಚ್ ಆದ್ವಿ. ಇಲ್ಲಿಂದ ನಾವು ಇನ್ನೂ ಒಂದು ಸ್ವಲ್ಪ ಒಳಗೆ ಹೋಗ್ಬೇಕು ಅಂತೆ, ಒಂದು 5 ಕಿಲೋಮೀಟರ್ ಏನಿದೆ ಇಲ್ಲಿಂದ. ಫೈನಲಿ ಕನಕಾಂಬರಿ ಮಂಟಪಕ್ಕೆ ರೀಚ್ ಆದ್ವಿ. ಹೋದಾಗ ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಸ್ವಲ್ಪ ಜನ ನಮ್ಗಿಂತ ಮುಂಚೆ ರೀಚ್ ಆಗಿದ್ರು. ಕೂತ್ಕೊಂಡು ಡಿಸ್ಕಸ್ ಎಲ್ಲ ಮಾತಾಡಿಕೊಂಡು ತಲೆ ಹರಟೆ ಮಾಡ್ತಿದ್ರು. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ಮನ್ನು ಕಾಲ್ಮಿ ಮ್ಯಾಮ್. ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ನಮಸ್ಕಾರ ಸ್ವಾಮಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಕರೆಕ್ಟಾಗಿ ಜೂಮ್ ಹಾಕಿದ್ದಕ್ಕೆ ನೀನ್ ಮಾಡ್ತಿರೋದ್ ಸರಿನಾ? ಏನು ಅಂದ್ರೆ ಆ ಚಿನ್ನಾಲಿ ಪಾರನ್ ಜೊತೆಗೆ ಹಾಕೊಂಡು ಮೊನ್ನೆಲ್ಲ ಟೂರ್ ಹೋಗಿದ್ಯಂತೆ. ಯಾರು ಅಂತ ಸರಿಯಾನಾ? ನಗ್ತಾವ್ರೆ, ಏನೋ ಫನ್ ಮಾಡ್ತಾರೆ, ಮಾತಾಡ್ತಿದ್ದಾರೆ ಅವ್ರ ಪಾಡಿಗೆ. ನಾನು ಒಬ್ಬಳೇ ಆದೆ. ಸೊ ಸ್ವಲ್ಪ ಹೊತ್ತು ಒಬ್ಬಳೇ ನಿಂತಿದ್ದೆ. ಆಫೀಸ್ ಸೀನಿಯರು ಇನ್ನು ಕಾರಲ್ಲಿ ಬಂದು ಅಲ್ಲಿ ರೀಚ್ ಆಗಿಬಿಟ್ರು. ಅವ್ರ ಜೊತೆ ಸ್ವಲ್ಪ ಮಾತಾಡ್ತಾ ನಿಂತೆ. ನಾನ್ ಸುನಂದಮ್ಮ. ನಾನ್ರಿ ಲಲ್ಲಿ. ನಾನ್ ಸೋಮಣ್ಣ. ಆ್ಯಕ್ಚುಲಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇವರು ಬಂದ್ಬಿಟ್ಟು ಮಂಜು ಸರ್ ಅಂತ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಹಬ್ಬಕ್ ಗೊತ್ತು. ತುಂಬ ನಗಿಸ್ತಾರೆ ಎಲ್ರೂ, ಚೆನ್ನಾಗಿ ಮಾತಾಡ್ತಾರೆ ಎಲ್ರ ಜೊತೆನೂ. ಇವ್ರು ಬಂದುಬಿಟ್ಟು ಪ್ರೇಮ್ ಸರ್ ಅಂತ, ಇವ್ರು ಬಂದುಬಿಟ್ಟು ಚೇತನ್ ಸರ್ ಅಂತ. ಚೆನ್ನಾಗಿ ನಮ್ಮನ್ನು ನೋಡ್ಕೊತಾರೆ, ನನ್ನ ತಂಗಿ ಥರ ನೋಡ್ಕೊತಾರೆ. ತುಂಬ ಕೇರ್ ಮಾಡ್ತಾರೆ. ಆಫೀಸಲ್ಲಿ ಆಗಲಿ ಹೊರ್ಗಡೆ ಹೋದಾಗಲಿ ಸೇಫಾಗಿ ನೋಡ್ಕೊತಾರೆ, ಸೇಫಾಗಿ ಕರ್ಕೊಂಬಂದು ಬಿಡ್ತಾರೆ. ಆ್ಯಕ್ಚುಲಿ ನನಗೂ ಇಲ್ಲಿ ಯಾವುದೇ ಭಯ ಇಲ್ಲ. ಬೆಂಗಳೂರಲ್ಲಿ ಅಯ್ಯೋ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಕಷ್ಟ ಅದು ಇದು ಅಂತ. ಆಫೀಸ್ ಫ್ರೆಂಡ್ಸ್ ಎಲ್ಲ ಚೆನ್ನಾಗೇ ನೋಡ್ಕೊತಾರೆ.
ನೋಡಿ ಇಬ್ಬರು ಮಾತಾಡ್ಕೊತಿದ್ದಾರೆ, ಫನ್ ಮಾಡ್ತಾರೆ, ಏನೋ ನಗಿಸ್ತಿದ್ದಾರೆ. ಮಂಜು ಸರ್ ಸುಮ್ಮನೆ ಇದ್ದಾರೆ, ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ನೋಡಿ ಸುಮ್ಮನೆ ಇದ್ದಾರೆ. ಎಲ್ಲಾದರೂ ಕಾಮಿಡಿ ಮಾಡ್ಕೊಂಡು ಬಿಡ್ತೀವಿ ಅಂತ ಸುಮ್ಮನೆ ಇದ್ದಾರೆ ಮಂಜು ಸರು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ ಬೆಂಕಿ ಹಾಕ. ಲಾಸ್ಟ್ ಒಂದ್ ಮಗಳು ನಮಸ್ಕಾರ ಗೌಡ್ರೆ. ನಿಂಗೆ ಹೇಳಕ್ಕೆ ಬರಲ್ಲ, ಮುಂದಿನ ಬರ ಈಗ ಬಾ. ಡೈಲಿ ಕೇಳಕ್ ಬರಲ್ಲ ಕಣ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅವ್ರು ಏನ್ ಮಾತಾಡಲ್ಲ, ಇದು ಬಾಳುಟದ ಬಟ್ಟೆ, ಇದು 80 ಕಿಲೋಮೀಟರ್ ಬಂದವ್ರೆ, ದೇವಸ್ಥಾನಕ್ಕೆ ಬರಲ್ಲ ಬಂತೆ, ಬಾಡ್ಗಾರ ಬರ್ತಿರಂತೆ, ಮನ್ಸು ಶುದ್ಧ ಇರ್ಬೇಕು. ಅವರಿಗೆ ಅನಿಸಿದೆ ನಾನು ಮೋಸ ಹೋಗ್ಬಿಟ್ಟೆ ಅಂತ. ಆ ಮಿಲ್ಟ್ರು ಕೂಡ್ದಾರಿಗೆ ಏನ್ ಗೊತ್ತು ನಾನೇ ಒಂದ್ ಚಾನ್ಸ್ ಕೊಟ್ಟಿದ್ದೀನಂತ. ಅವರು ಸೂರ್ಯವಂಶದವರು, ಅವ್ರು ಏನ್ ಮಾತಾಡ್ತಿಲ್ಲ, ಏನಕ್ಕ 10ನೇ ಕುಡಿ. ಅವ್ರು ಏನಕ್ ಮಾತಾಡ್ತಿಲ್ಲ ಗೊತ್ತಾ, ಕಾಮಿಡಿ ಮಾಡ್ಕೊಂಡ್ಬಿಡ್ತೀವಿ ಅಂತ. ಮಾತಾಡಿ ಸುಸ್ತಾಗುತ್ತೆ, ಊಟ ಮಾಡಕ್ಕಾಗಲ್ಲ. ಮಂಜು ಸರ್, ನಿಮ್ ಬಾಳೂಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತಿನ್ನಕ್ಕೋಸ್ಕರ 100 ಕಿಲೋಮೀಟರ್ ಬಂದವ್ರೆ. ಸಾಕು. ಇನ್ನೇನು ಟೈಮ್ ಆಯಿತು, ತುಂಬ ಹೊಟ್ಟೆ ಹಸಿವಾಗ್ತಿದೆ, ಊಟಕ್ಕೆ ಹೋಗಬೇಕು. ಹೆವಿ ರಶ್ ಅಪ್ಪ, ಇಲ್ಲಿ ತುಂಬ ರಶ್ ಇದೆ. ಆಲ್ರೆಡಿ 2 ಸತಿ ಹೋಗಿ ಬಂದ್ವಿ, ತುಂಬ ಇನ್ನೂ ರಶ್ ಇತ್ತು. ಮರದ ಕೆಳಗಡೆ ಬಂದು ನಿಂತಿದ್ದೇವೆ, ಅಲ್ಲಿ ತುಂಬ ಸೆಕೆ ಆಗ್ತಿದೆ, ಅದಕ್ಕೆ ಇಲ್ಲಿ ಬಂದು ನಿಂತಿದ್ವಿ. ಎಲ್ಲ ಇಲ್ಲೇ ಕಾಮಿಡಿ ಮಾಡಿಕೊಂಡು ಎಲ್ಲ ಆರಾಮಾಗಿ ನಗಿಸ್ತಾ ಎಲ್ಲ ಇದ್ದಾರೆ. ತುಂಬ ರಶ್ಶು ಊಟದಲ್ಲಿ. ಹಂಗೂ ನುಕ್ಕೊಂಡು ನಮ್ಮ ಟೀಮ್ ಅವರೆಲ್ಲ ಒಂದೇ ಲೈನಲ್ಲಿ ಕೂತ್ಬಿಟ್ವಿ, ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ವಿ. ಸೊ ಪ್ಲೇಟ್ ಕೊಟ್ಟರು, ಆಮೇಲೆ ಈ ಥರ ಒಂದು ಬೌಲ್ ಕೊಡ್ತಾರೆ. ಆ್ಯಕ್ಚುಲಿ ಬೌಲ್ ಕೊಡೋದೇ ಇಲ್ಲಿ ಪ್ರತಿ ಫಂಕ್ಷನಲ್ಲಿ ಈ ಥರ ಬೌಲ್ ಕೊಡ್ತಾರೆ. ಇದು ಕೊಡೋದೇ ಮಟನ್ ಸಾರಿಗೆ, ಮಟನ್ ಹಾಕ್ತಾರೆ ಇದಕ್ಕೆ. ಇದು ಮುದ್ದೆ ತಿನ್ನೋಕ್ಕೆ ಅಂತೆ. ಸೊ ಮುದ್ದೆನೂ ಹಾಕಿದ್ರು, ನಾನು ತೊಗೊಂಡೆ ಮುದ್ದೆ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡೋಕ್ಕೆ. ಚೆನ್ನಾಗಿತ್ತು. ಫೈನಲ್ ಎಲ್ಲ ಊಟ ಹಾಕಿದ್ರು, ಚಿಕನು, ಮಟನು, ಕಾಲ್ಗೊಜ್ಜು ಎಲ್ಲ ಹಾಕಿ ಸಖತ್ತಾಗಿತ್ತು ಊಟ. ತಿಂದ್ಬಿಟ್ವಿ. ಇನ್ನು ಬೆಂಗಳೂರಿಗೆ ಹೊರಡಬೇಕು ನಾವು, ಸಂಜೆ ಕೆಲಸಕ್ಕೆ ಮತ್ತೆ ಜಾಯಿನ್ ಆಗಬೇಕು, ಬುಲೆಟಿನ್ ವರ್ಕ್ಗಳಿರುತ್ತೆ. ಸೊ ನಾವು ಎಲ್ಲ ತಿಂದ್ಬಿಟ್ಟು ಇವಾಗ ಮತ್ತೆ ಬೆಂಗಳೂರಿಗೆ ಹೊರಡ್ತಿದ್ವಿ. ತುಂಬ ಬಿಸಿಲು. ಸೊ ನಾನಿವಾಗ ತಮ್ಮನ ಜೊತೆ ಹೋಗಿಲ್ಲ, ಬಿಸಿಲು ಇದೆ, ತುಂಬ ಸುಸ್ತಾಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಅವರ ಕಾರಲ್ಲೇ ಬಂದೆ. ನಾನು ಮುಂದೆ ಕೂತ್ಕೊಂಡೆ, ಅವರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಪಾಪ ಹಿಂದೆ ಕೂತ್ಕೊಂಡ್ಬಿಟ್ರು. ಸೊ ಫೈನಲಿ ಎಲ್ಲ ಹೊರಟ್ವಿ. ಪಾಪ ನನ್ನ ತಮ್ಮ ಬಂದುಬಿಟ್ಟು ಹಿಂದ್ಗಡೆ ಬರ್ತಾ ಇದ್ದಾನೆ. ಸೊ ಫೈನಲಾಗಿ ನಾವು ಬೆಂಗಳೂರಿಗೆ ರೀಚ್ ಆಗ್ತಾ ಇದ್ದೇವೆ, ಇನ್ನೇನು ಸ್ವಲ್ಪ ಇರೋದು. ಸೊ ನಾನು ಇಲ್ಲೇ ಲಾಗು ಎಂಡ್ ಮಾಡ್ತಿದ್ದೇನೆ. ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.